ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಶಿವಸ್ವಾಮಿ ಅಂತ ಹೇಳಿ, ಟಾಟಾ ಕಮರ್ಷಿಯಲ್ ವೆಹಿಕಲ್ ಡೀಲರ್ ಅರವಿಂದ್ ಮೋಟರ್ಸ್ ಕಡೆಯಿಂದ ನಿಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಹೊಸ ವಾಹನ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ ಈ ವಾಹನದ ಬಗ್ಗೆ ಹೇಳಲಿಕ್ಕೆ. ನಮ್ಮ ಟಾಟಾ ಮೋಟರ್ಸ್ ಆಲ್ರೆಡಿ ಸಾಕಷ್ಟು ವೆಹಿಕಲ್ಸ್ ಗಳನ್ನ, ಕಮರ್ಷಿಯಲ್ ವೆಹಿಕಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಇವತ್ತು ಅಂದ್ರೆ ಈ ನಿನ್ನೆ ನಮ್ಮ ಒಂದು ಟಾಟಾ ಮೋಟರ್ಸ್ ಕಡೆಯಿಂದ ಏಸ್ ಪ್ರೋ ಸೀರೀಸ್ ಅನ್ನೋ ವೆಹಿಕಲ್ಸ್ ಲಾಂಚ್ ಆಗಿದೆ. ಈ ಒಂದು ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ 3 ವೇರಿಯಂಟ್ಸ್ ಲಾಂಚ್ ಆಗಿದೆ. ಆ 3 ವೇರಿಯಂಟ್ಸ್ ಅಲ್ಲಿ ಬಂದು ಏಸ್ ಪ್ರೋ ಇವಿ ಅಂತ ಒಂದು ಬರುತ್ತೆ, ಮೊದಲನೇ ವೇರಿಯಂಟ್. ಎರಡನೇದು ಬಂದು ಏಸ್ ಪ್ರೋ CNG ಬೈ ಫ್ಯೂಲ್, ಏಸ್ ಪ್ರೋ ಪೆಟ್ರೋಲ್. ಟೋಟಲ್ 3 ಮಾಡೆಲ್ಸ್ ನ ಲಾಂಚ್ ಮಾಡಿದ್ದಾರೆ. ನಾನು ನಿಮಗೆ ಇವತ್ತು ಏಸ್ ಪ್ರೋ ಇವಿ ಅದರದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಜೊತೆಗೆ ಅದರದ್ದು ಏನಿದೆ ವೈಶಿಷ್ಟ್ಯತೆಗಳು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮಗೆ ಹೇಳಕ್ಕೆ ಬಯಸೋದೇನಪ್ಪ ಅಂತ ಹೇಳಿದ್ರೆ, ಏಸ್ ಪ್ರೋ ವೆಹಿಕಲ್ಸ್ ಬಂದ್ಬಿಟ್ಟು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿ ಲುಕ್ ಆಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಿಮ್ಗೆ ವೈಟ್ ಕಲರ್ ಅಲ್ಲಿ ನಿಮಗೆ ಟಾಟಾ ಮೋಟರ್ಸ್ ಅವ್ರದ್ದು ಲೋಗೋನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬ್ಲಾಕ್ ಕಲರ್ ಕ್ರೋಮ್ ನ ಕೊಟ್ಟಿದ್ದಾರೆ. ಜೊತೆಗೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಏಸ್ ಪ್ರೋ ಅನ್ನೋ ಒಂದು ಟೈಟಲ್ ಕೂಡ ಇವಿ ಆವೃತ್ತಿನಲ್ಲಿ ನಿಮ್ಗೆ ಸಿಗ್ತಾ ಇದೆ. ಬನ್ನಿ ನೋಡೋಣ ಈ ವೆಹಿಕಲ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಗಾಡಿ ಬಂದ್ಬಿಟ್ಟು ತುಂಬಾನೇ ಕಂಫರ್ಟಬಲ್ ಆಗಿ ನಾವು ಗಾಡಿನಲ್ಲಿ ಎಂಟ್ರಿ ಆಗ್ಬಹುದು, ಜೊತೆಗೆ ಎಕ್ಸಿಟ್ ಆಗ್ಬಹುದು. ಇದು ನೋಡಿ, ಇದಕ್ಕೆ ವಾಕ್ ಥ್ರೂ ಕ್ಯಾಬಿನ್ ಅಂತ ಹೇಳಿ ನಾವು ಕರಿತೀವಿ. ವೆಹಿಕಲ್ ಕೂಡ ಸ್ಟೇರಿಂಗ್ ಕೂಡ ನಿಮಗೆ ಕಂಪ್ಲೀಟ್ಲಿ ತುಂಬಾ ಅಂದ್ರೆ ಚೆನ್ನಾಗಿ ಅಂದ್ರೆ ಕಂಫರ್ಟಬಲ್ ಹಿಡ್ಕೊಳ್ಳೋದಕ್ಕೆ ಸ್ಟೇರಿಂಗ್ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಿಸಿಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಫ್ರಂಟ್ ಜೊತೆಗೆ ರೇರು, ಲೆಫ್ಟ್ ಅಲ್ಲಿ ಮತ್ತೆ ರೈಟ್ ಅಲ್ಲಿ ವಿಸಿಬಿಲಿಟಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಿಮಗೆ ಇದಕ್ಕೆ ಡ್ರೈವ್ ಮೋಡ್ ಅಂದ್ರೆ ಇದು ಇವಿ ವೆಹಿಕಲ್ ಆಗಿರೋದ್ರಿಂದ ಡ್ರೈವ್ ಮೋಡ್ ಬಂದು ನಿಮಗೆ ನ್ಯೂಟ್ರಲ್, ಅದ್ರ ಜೊತೆಗೆ ರಿವರ್ಸ್, ಜೊತೆಗೆ ಡ್ರೈವ್, ಅದ್ರ ಜೊತೆಗೆ ನಿಮಗೆ ಸ್ಪೋರ್ಟ್ಸ್ ಮೋಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಈ ಒಂದು ಡಿಜಿಟಲ್ ಕ್ಲಸ್ಟರ್ ಅಲ್ಲಿ ಬಂದು ನಿಮಗೆ ಕೆಲವು ಹೊಸ ಫೀಚರ್ಸ್ ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಅದರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ನಾವು ಇದರಲ್ಲಿ ನಿಮಗೆ ರೀಜನರೇಷನ್ ಅಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಗಾಡಿನ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಗಾಡಿ ಮೂವ್ಮೆಂಟ್ ಮಾಡಿದಾಗ ನಾವು ಬ್ರೇಕ್ ಇಂದ ಕಾಲ್ ತೆಗೆದು ಬಿಟ್ರೆ ಆಟೋಮೆಟಿಕ್ ಗಾಡಿ ರೀಜನರೇಟಿವ್ ಆಗ್ತಾ ಇರುತ್ತೆ. ಅಂದ್ರೆ ಬ್ರೇಕ್ ಇದು ಪವರ್ ಬಂದ್ಬಿಟ್ಟು ರೀಜನರೇಟಿವ್ ಆಗ್ತಾ ಇರುತ್ತೆ, ಮೋಟರ್ಗೆ ಪವರ್ ನ ಕೊಡುತ್ತೆ. ಮೋಟರ್ ಇಂದ ನಮಗೆ ಗಾಡಿ ರನ್ ಆಗೋದಕ್ಕೆ ಇನ್ನೂ ಬ್ಯಾಟ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದ್ರೆ ಚಾರ್ಜಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಒಂದು ಕ್ಲಸ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಎಷ್ಟು ರೇಂಜ್ ನಾವು ಈ ಒಂದು ವೆಹಿಕಲ್ ನಾವು ಎಷ್ಟು ರೇಂಜ್ ಇನ್ನೂ ಕೂಡ ಓಡಿಸಬಹುದು ವೆಹಿಕಲ್ ಅನ್ನೋದನ್ನು ಕೂಡ ಇದರಲ್ಲಿ ನಾವು ನೋಡಬಹುದಾಗಿದೆ. ಇದರಲ್ಲಿ ಆಪ್ಷನ್ ಕೂಡ ಇದೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಈಗ ಸಡನ್ ಆಗಿ ನೀವೀಗ ಡ್ರೈವ್ ಮಾಡಲ್ ಹೋಗ್ತಾ ಇರ್ತೀರಾ, ಸಡನ್ ಆಗಿ ನಿಮ್ಗೆ ಲೋಡ್ ಇರುತ್ತೆ ಅಥವಾ ನೀವು ಓವರ್ಟೇಕ್ ಮಾಡಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಗಾಡಿ ಸ್ಪೋರ್ಟ್ಸ್ ಮೋಡ್ಗೆ ನೀವು ಸ್ವಿಚ್ ಮಾಡ್ಕೊಂಡ್ರೆ ಗಾಡಿ ನಿಮ್ಗೆ ಇಮಿಡಿಯೇಟ್ ಪಿಕಪ್ ಅನ್ನ ಕೊಡುತ್ತೆ. ಅದ್ರ ಜೊತೆಗೆ ಸೀಟ್ ಬಂದ್ಬಿಟ್ಟು ನಿಮಗೆ ಬೆಂಚ್ ಸೀಟ್ ಕೊಟ್ಟಿದ್ದಾರೆ. 1+1 ಸೀಟಿಂಗ್ ಕೆಪಾಸಿಟಿ ಇದೆ, ಜೊತೆಗೆ ಚಾರ್ಜಿಂಗ್ ಕೇಬಲ್ ಕೂಡ ಇದೆ. ಈ ವೆಹಿಕಲ್ ಬಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ 14.4 ಕಿಲೋವ್ಯಾಟ್ಸ್ ಅಲ್ಲಿ ಈ ಒಂದು ವೆಹಿಕಲ್ ನಿಮಗೆ ಸಿಗ್ತಾ ಇದೆ. ಅಂದ್ರೆ 14.4 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಕೆಪಾಸಿಟಿ ಸಿಗ್ತಾ ಇದೆ. ನಿಮಗೆ ಚಾರ್ಜಿಂಗ್ ಬಂದ್ಬಿಟ್ಟು 4 hours 36 minutes ಅಲ್ಲಿ ಒಂದು ಫುಲ್ ಚಾರ್ಜ್ ಆಗುತ್ತೆ. ಒಂದು ಫುಲ್ ಚಾರ್ಜ್ಗೆ ಕಂಪನಿ ಕೊಟ್ಟಿರೋದು ARAI ಸರ್ಟಿಫೈಡ್ ಮೈಲೇಜ್ ಬಂದು 155 ಕಿಲೋಮೀಟರ್. ನಾನೇ ಖುದ್ದಾಗಿ ಈ ವೆಹಿಕಲ್ ಅನ್ನ ಎಸ್ಟರ್ಡೆ ಸುಮಾರು 77 ಕಿಲೋಮೀಟರ್ ರನ್ ಮಾಡಿದೀವಿ. 71 ಕಿಲೋಮೀಟರ್ ರನ್ ಮಾಡಿದೀವಿ. 71 ಕಿಲೋಮೀಟರ್ಗೆ 44% ಅಷ್ಟು ಚಾರ್ಜ್ ಮಾತ್ರ ನಮಗೆ ತಗೊಂಡಿದೆ. ಅಂದ್ರೆ ಅದ್ರ ಪ್ರಕಾರ ನೋಡೋದಾದ್ರೆ MT ವೆಹಿಕಲ್ ನಿಮಗೆ 161 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ. ಅದೇ ನಾವು ಲೋಡ್ ಹಾಕಿದಾಗ ಮಿನಿಮಮ್ ಒಂದು 10 ರಿಂದ 15 ಕಿಲೋಮೀಟರ್ ರೇಂಜ್ ಕಡಿಮೆ ಆದ್ರೂ ಕೂಡ 140 ಇಂದ 145 ಕಿಲೋಮೀಟರ್ ರೇಂಜ್ ಈ ವೆಹಿಕಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ಬನ್ನಿ ಇದನ್ನ ತಿಳ್ಕೊಳ್ಳೋಣ, ಲೋಡ್ ಬಾಡಿ ಬಗ್ಗೆ ಇನ್ನು ಏನೇನು ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಫೀಚರ್ಸ್. ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಲೋಡ್ ಬಾಡಿ ಕಾರ್ಗೋ ಬಾಕ್ಸ್ ಲೆಂತ್ ಬಂದ್ಬಿಟ್ಟು ನಿಮಗೆ 6.5 ಫೀಟ್ ಲೆಂತ್ ಕೊಟ್ಟಿದ್ದಾರೆ. 4.7 ಫೀಟ್ ನಿಮಗೆ ವಿಡ್ತ್ ಬರ್ತಾ ಇದೆ. ಇದರಲ್ಲಿ ನೀವು 750 kg ನೀವು ಕ್ಯಾರಿ ಮಾಡಬಹುದು ಈ ಒಂದು ವೆಹಿಕಲ್ ಅಲ್ಲಿ. 750 kg ನೀವು ಕ್ಯಾರಿ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಟೈರ್ ಸೈಜ್ ಬಂದ್ಬಿಟ್ಟು ನಿಮಗೆ 12 ಇಂಚ್ ಟೈರ್ ಕೊಟ್ಟಿದ್ದಾರೆ. 145 or 12 inches ರೇಡಿಯಲ್ ಟೈರ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ರಿವರ್ಸ್ ಪಾರ್ಕಿಂಗ್ ಅಸಿಸ್ಟೆಂಟ್ ಅಂತೇಳಿ ಅಂದ್ರೆ ನಿಮಗೆ RPAS ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್. ಗಾಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಮುಂದೆ ಲೋಡ್ ಹಾಕೊಂಡಿರ್ತೀರ ಹಿಂದ್ಗಡೆ, ಗಾಡಿ ರಿವರ್ಸ್ ತೆಗಿಬೇಕಾದ್ರೆ ಆ ಒಂದು ಟೈಮ್ ಅಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ನಿಮಗೆ ಉಪಯೋಗ ಬರುತ್ತೆ. ಬನ್ನಿ ಅದ್ರ ಜೊತೆಗೆ ಈ ಒಂದು ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಬಂದ್ಬಿಟ್ಟು ನಿಮಗೆ ಇಂಡಿಪೆಂಡೆಂಟ್ ಮ್ಯಾಕ್ಸ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ರೇರ್ ಬಂದ್ಬಿಟ್ಟು ನಿಮಗೆ ಸೆಮಿ
ಟ್ರೈಲಿಂಗ್ ಆರ್ಮ್ ಅಂತ ಹೇಳ್ಬಿಟ್ಟು ನಿಮಗೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇವಿ ಚಾರ್ಜಿಂಗ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ, ಈ ಒಂದು ಜಾಗದಲ್ಲಿ ನೀವು ಇವಿನ ಚಾರ್ಜ್ ಮಾಡ್ಕೋಬಹುದು. ಅಂದ್ರೆ ಚಾರ್ಜಿಂಗ್ ಏನ್ ಕೇಬಲ್ ಕೊಟ್ಟಿದೀವಿ ನಾವು, ಆ ಒಂದು ಕೇಬಲ್ ನ ಇದ್ರ ಮುಖಾಂತರ ನೀವು ಚಾರ್ಜ್ ಮಾಡಬಹುದು. ಅದ್ರ ಜೊತೆಗೆ ಕೂಲೆಂಟ್ ಕೂಡ ಇಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ ಈ ವೆಹಿಕಲ್. ನನ್ನ ಒಂದು ಅನಿಸಿಕೆ ಪ್ರಕಾರ, ನಾನು ಆಲ್ರೆಡಿ ಡ್ರೈವ್ ಮಾಡಿರೋ ಪ್ರಕಾರ, ಸೊ ನೀವು ಈ ಒಂದು ವೆಹಿಕಲ್ ನ ಒಂದ್ಸರಿ ಟೆಸ್ಟ್ ನೋಡೋದ್ರ ಮುಖಾಂತರ ಬನ್ನಿ, ನಮ್ಮ ಒಂದು ಟಾಟಾ ಮೋಟರ್ಸ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.